ವಾಣಿಜ್ಯ ತೆರಿಗೆ ನೋಟಿಸ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 2 ದಿನಕ್ಕಿಂತ ಮುಂಚೆನೇ ಹಲವು ಕಡೆಯಲ್ಲಿ ಬೇಕರಿಗಳು ಬಂದಾಗಿವೆ. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಬೇಕರಿಗಳು ಬಂದಾಗಿವೆ. 3 ದಿನ ರಜೆ ಇರುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. 3 ದಿನಗಳ ಕಾಲ ನಮ್ಮ ಬೇಕರಿಗೆ ನಾವು ರಜೆ ಕೊಟ್ಟಿದ್ದೀವಿ. ಬೇಕರಿ, ಕಾಂಡಿಮೆಂಟ್ಸ್, ಟೀ ಸ್ಟಾಲ್ ಕೂಡ ಮುಚ್ಚಿಬಿಟ್ಟಿದ್ದಾರೆ ಮಾಲೀಕರು. 3 ದಿನಗಳ ಕಾಲ ಇದ್ಯಾವುದೂ ಇರಲ್ಲ ಅಂಥೇಳಿ. ಆನಂತರದಲ್ಲಿ ಗುಟ್ಕಾ, ಸಿಗರೇಟು, ಸಣ್ಣ ಸಣ್ಣ ವ್ಯಾಪಾರಿಗಳು ಎಲ್ಲ ಇರ್ತಾರಲ್ಲ, ಇವರು ಕೂಡ ಆನಂತರದಲ್ಲಿ ಅವರು ಕೂಡ ಬಂದ್ ಮಾಡುವವರಿದ್ದಾರೆ. ಆ ಸರದಿ ನಾಳೆಯಿಂದ ಶುರುವಾಗುತ್ತೆ ಅಂತ ಮಾಹಿತಿ. ಸರ್ಕಾರದವರು ಈಗ ನಾವು ಒಂದು ಬೆಂಕಿ ಪಟ್ಟಣ ಸೇಲ್ ಮಾಡ್ತೀವಿ, ಒಂದು ರೂಪಾಯಿಗೆ ಒಂದು ಬೀಡಿ ಕೊಡ್ತೀವಿ, ಅದಕ್ಕೆಲ್ಲ ನಾವು ಬಿಲ್ ಕೊಡ್ಲಿಕ್ಕೆ ಆಗಲ್ಲ. ಅವರು ಮನವರಿಕೆ ಮಾಡ್ಕೊಳ್ಬೇಕು. ಈಗ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ಬಿಲ್ಗಳು ಇರಲ್ಲ ಸರ್. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಮನವರಿಕೆ ಮಾಡ್ಕೊಂಡು ಇದಕ್ಕೊಂದು ನ್ಯಾಯವಾಗಿ ಇನ್ನು 3 ದಿನದಲ್ಲಿ ನಮ್ಗೆ ಕೊಡಬೇಕು. ಇಲ್ಲಾಂದರೆ ದೊಡ್ಡ ಒಂದು ಮಟ್ಟದ ಏನು ಬಂದ್ ಮಾಡಲಿಕ್ಕೆ ಹೊರಟಿದ್ದೀವಿ. ಇದನ್ನು ಬಿಡಲ್ಲ ನಾವು. ಎಲ್ಲ ಥರ ಸಪೋರ್ಟ್ ಮಾಡ್ಬೇಕಂತ ಸಿದ್ದರಾಮಯ್ಯ ಮಧ್ಯಸ್ಥಿಯಾಗಿ ಬರಬೇಕಂತ ಕೇಳ್ಕೊಳ್ತೀವಿ. ಒಂದೊಂದು ಅಂಗಡಿ ಇದೆ ಯಲಹಂಕದಲ್ಲಿ, ನಮ್ಮ ಹುಡುಗರು ನಡೆಸ್ತಾ ಇದ್ದಾರೆ. ಅವ್ರಿಗೆ ಒಂದು 8,000 ಸಂಬಳ ಕೊಡ್ಕೊಂಡು ಅದನ್ನು ನೋಡ್ಕೊಂಡು ಹೋಗ್ಬೇಕಲ್ಲ. ತುಂಬ ಕಷ್ಟ ಇದೆ ಸರ್. ಇವಾಗ ರೆಂಟ್ ಕೊಡ್ಕೊಂಡು ಮೊದಲೇ ಸಿಗರೇಟ್ ಸಮಸ್ಯೆಗಳು ಅದರಲ್ಲಿ ಮಾಡ್ಕೊಂಡು ಹೋಗಬೇಕು. ತುಂಬ ಕಷ್ಟ ಆಗ್ತಾಯಿದೆ. ಈ ಥರ ಮಾಡಿದರೆ ನನಗಲ್ಲ, ನಂತರ ತುಂಬ ಜನ ವ್ಯಾಪಾರಿಗಳಿದ್ದಾರೆ. ಎಷ್ಟು ಒಂದು 60-70 ಕಾಂಡಿಮೆಂಟ್ಸ್ ಬೆಂಗಳೂರಲ್ಲಿದೆ. ತುಂಬ ಜನ GST ಅಮೌಂಟು ಅಂದರೆ UPI ಟ್ರಾನ್ಸಾಕ್ಷನ್ ಟೋಟಲ್ 2 ಕೋಟಿ 2021ರಿಂದ ಇಲ್ಲಿವರೆಗೂ ಆಗಿರೋದು. ಇದಕ್ಕೆ GST ಕಟ್ಟಬೇಕಂತ ಕಳಿಸಿದ್ದಾರೆ. ಎಷ್ಟು ಏನು ಅಂತ ಅದೇನು ನಾವು ಇದು ಮಾಡಿಲ್ಲ. ಫೋನ್ ಬಂದಿತ್ತು, ನಾವು ಆಫೀಸಿಗೆ ಹೋಗಲಿಲ್ಲ. ಆಮೇಲೆ ನಮ್ಮ ರವಿ ಶೆಟ್ಟಿ ಬೈಂದೂರು ಇವ್ರನ್ನ ನಾವು ಮೀಟ್ ಮಾಡಿ ನಮಗೆ ಈ ರೀತಿ ಆಗಿದೆ ಅಂದಾಗ ಆಯಿತು, ಒಂದು ನ್ಯಾಯ ಕೇಳೋಣ, ಎಲ್ಲ ಸೇರಿ ಬನ್ನಿ ಅಂದರು. ಹಾಗಾಗಿ ನಾವು ಅವ್ರ ಜೊತೆ